ಆಚಾರ್ಯಗಳು ಏನಂತಾರೋ, वह सिर सिर नहीं जो हर जगह झुक जाए, वह चरण चरण नहीं जहाँ सिर न झुक पाए. ಅಂದರೆ ಏನಂತಾರೋ, ತಮ್ಗೆ ತಲೆ ಸಿಕ್ಕೀತು ಅಂದರೆ ಏನು ಮಾಡೋದ, ಈ ತಲೆ ಎಲ್ಲಿ ಬಿ ಹೋಗೋದಾ, ಕಾಲು ಬೀಳೋದಾ, ಇದಿಲ್ಲ. ಅದು ವಿಚಾರ ಮಾಡಿ ಕಾಲು ಬೀಳಬೇಕು. ಮತ್ತು ತಮ್ಮ ಕೈ ಕಾಲು ಸಿಕ್ಕಿದವು, ಕಾಲು ಸಿಕ್ಕಿದವು, ಆ ಕಾಲದಲ್ಲಿ ಯಾರು ಪೂಜಾ ಮಾಡ್ಲಾಗ್ತಿರು, ಅರೇ ಆ ಚರಂದ ಏನು ಉಪಯೋಗ ಅಂದರೆ ಏನಂತಾರೋ, ಎದ್ರು ಇದ್ಯಾವ್ರ, ಹಾಂ ಇದ್ಯಾವ್ರ, ಹಾಂ ಇದ್ಯಾವ್ರ, ಹಾಂ ಇದಾರ ಎಲ್ಲ ಇವರು ಕಾಲು ಬೀಳೋದ ಇಲ್ಲ. ಏನೈತಿ, ತಮ್ಮ ತಲೆ ಸಿಕ್ಕಿತ ಅದು ವಿಚಾರ ಮಾಡಿ ಕಾಲು ಕೈ ಬೀಳಬೇಕು. ಕಾಲು ಕೈ ಅಂದ್ರೇನು, ತಲೆ ತೆಗಿಸ್ಬೇಕು. ಯಾಕಂದ್ರೆ ಯಾಪಾಸನ್ ತಮ್ಮದು ಕಲ್ಯಾಣ ಆಗೋದಿತ್ತು ಅಲ್ಲಿ ತಲೆ ತೆಗ್ಸೋದೈತಿ. ಇಲ್ಲದ್ರೆ ಎಲ್ಲಿ ಬಂದುತ್ತಲ್ಲಿ ತಲೆ ತೆಗ್ಸೋದು ಇಲ್ಲ. ಎಲ್ಲಿ ಸಿಕ್ಕಲ್ಲಿ ಯಾವ ಕಾಣಿಸ್ತಾರೋ, ಹಾಂ ಇದಾಣ, ಹಾಂ ಇರಲಿ ಶುರು, ಹಾಂ ಶುರು, ಇದು ಅಲ್ಲ. ಮತ್ತು ಈ ಜೀವನದಲ್ಲಿ ಇಂಥದ್ದು ಕೀರ್ತಿ ಮಾಡಿತು ಈ ಆ ಚರಣ ದುಸೇರದವರು ಪೂಜೆ ಮಾಡ್ಯಾರು. ಇಂಥದ್ದು ಕೀರ್ತಿ ಮಾಡಿದ್ರೆ ಆ ಚರಣ ಯೋಗ್ಯತೆ, ಇಲ್ಲದ್ರೆ ತಮ್ಮ ಕಾಲು ಸಿಕ್ಕಿನ ಏನು ಉಪಯೋಗ. ಹಿಂಗೆ ಆಚಾರ್ಯಗಳು ಅಂತಾರೆ. ಅಂದರೆ ಇವ್ರಿಗೆ ಏನು ಹೇಳೋದೈತಿ, ಎಲ್ಲಿ ತಲೆ ತೆಗೆಸೋದ, ಎಲ್ಲಿ ವಿತರಾಗ್ತಾ ಇದಾಯ್ತೈತಿ, ಎಲ್ಲಿ ಹಿತೋಪದೇಶ ಇದ್ದಾರೋ, ಎಲ್ಲಿ ಸರ್ವಜ್ಞ ಇದ್ದಾರೋ, ಈ ಮೂರು ಗುಣ ಎಲ್ಲಿ ಕಾಣ್ತವೋ ಅಲ್ಲಿ ತಲೆ ಮಾಡೋ, ತಲೆ ತೆಗ್ಸೋದು. ಇಲ್ಲ ಐತ್ರೆ ಎಲ್ಲಿ ಕಾಣಿಸುತ್ತಲ್ಲಿ ಇಲ್ಲ, ಹಿಡಿತೇನು, ಎಲ್ಲಿ ಕಾಣಿಸುತ್ತಲ್ಲಿ ತೆಗೆಸಿಕೋದು ಏನಂತಾರೆ ಇದಕ್ಕೆ, ಮಿಥ್ಯಾತ್ವಂತಾರೋ, ತಿಳಿತೇನು. ಮಿಥ್ಯಾತ್ವ ಎಟ್ಟೈತಿ, ಎಷ್ಟು ಪ್ರಕಾರ ಐತಿ, ಮಿಥ್ಯಾತ್ವ 5 ಪ್ರಕಾರ ಇದವು. ಯಾವುದಾ, ಪೈಲ ಏನೈತಿ, ಏಕಾಂತ, ವಿಪರೀತ, ವಿನಯ, ಸಂಶಯ ಮತ್ತು ಅಜ್ಞಾನ. ಹಿಂಗೆ 5 ಇದ್ದವು. ಏಕಾಂತ ಅಂದರೆ ಏನ, ನಂದಯ್ಯತು ಅದು ಖರೆ, ತಿಳ್ತಾನ. ನಿಂದ ಏನು ಅದು ಗೊತ್ತಿಲ್ಲ ನಂಗೆ. ಪನ ನೀವು ಇದು ನೋಡಿದ್ರೆ ರೊಕ್ಕ ನಾಣ್ಯಗಳಿದ್ದು ಪೈಲೆ ಒಂದೇ ಹೇಳಿ, ಅದಕ್ಕೆ ಛಾಪ ಬಾಜು ಕಾಟ ಎರಡಿದ್ದು, ಏನು ಒಂದೇ ಇತ್ತು. ಆಯ್ತು ದುಸರ್ದವ್ರದ್ದು ಯಾರು ಕೇಳಬೇಕಲ್ಲ, ಏನೈತಿ ಏನಿಲ್ಲ, ಇದಕ್ಕೆ ಉಳ್ಕೋಬೇಕು. ಏನು ತಂದ ಖರೆ ಅನ್ನೋದೈತೇನು, ತಿಳಿಬೇಕಲ್ಲ. ಇದಕ್ಕೂ ಮಿಥ್ಯಾತ್ವ ಅಂತಾರೋ. ಮತ್ತು ದುಸರೆ ಯಾವುದಾ, ದುಸರೆ ಯಾವುದು, ವಿಪರೀತ ಅಂದರೆ ಏನ, ನೇಮ್ಬಿಟ್ಟು ಯಾನ ಬ್ಯಾರೆ ದುಸರಿನ. ಹೆಂಗೆ ಈ ಸಂಸಾರದಲ್ಲಿದಿಂದ ಕರ್ಮ ಮುಕ್ತ ಆದಮೇಲೆ ಎಲ್ಲಿ ಎಲ್ಲಿ ಹೋಗ್ತಾರೋ, ಮೋಕ್ಷದಲ್ಲಿ ಹೋಗ್ತಾರೆ, ಹೊಂದಿಲ್ಲ. ಇದು ಹಿಂಗ್ಯಾನೈತಿ, ನೇಮ್ ಐತಿ. ಮತ್ತೇನು ಅನ್ನೋದಾ, ಇಲ್ಲಪ್ಪ ಅದೇನ ಕರ್ಮ ಏನಾದ್ರು ಸಂಬಂಧ ಮಾಡ್ತೈತಿ, ತಾವು ಎಲ್ಲ ಬಿಟ್ಟು ಕೊಟ್ಟರೆ ಹೋಯ್ತು ಹೋಗ್ತೈತಿ, ಯಾರು ಪರಿಗರ ಇಲ್ಲ ಯಾನೇಕರು ಹೊತ್ತು ಹೋಗ್ತೈತಿ. ಇದು ಅನ್ನೋದು ಇದು ಏನೈತಿ, ವಿಪರೀತೋ ಏನೈತಿ, ಹಾಂ ವಿಪರೀತ. ಇದು ವಿಪರೀತ ಮಿಥ್ಯಾತ್ವ ಅಂತಾರೋ. ಮೂರನೇದು ಯಾವುದ, ಹಾಂ ವಿನಯ. ವಿನಯ ಅಂದರೆ ಏನ, ವಿನಯ ಅಂದ್ರೆ ಈ ಸರ್ವಜ್ಞ ವಿತರಾಗ ದೇವಗಳು ಇದಾರಲ್ಲ, ಅವ್ರಿಗೇನಂತಾರೋ, ದೇವಾದಿ ದೇವ ಅಂತಾರೋ. ಹಿಂದಕ್ಕೆ ನಿಮ್ಮ ಹಿಡಿದೇನು, ತೀರ್ಥಂಕರೊಳಗೆ ಎಷ್ಟು ತಾಕತ್ ಐತಿ, ಎಷ್ಟು ಶಕ್ತಿ ಐತಿ, ಅವ್ರ ತೆಗೆ ಏನೈತಿ, ಇದೆಲ್ಲ ನಿಮ್ಗೆ ಮೊನ್ನೆ ವರ್ಣನೆ ಹಿಂದೆ ಮಾಡಿದೇನು ಅಂತ. ಅವ್ರ ಹತ್ಯಾಕ ಮತ್ತು ದುಸರಿದ ಯಾವ್ರ ವೈಮಾನಿಕರಲ್ಲಿ, ಭವನವಾಸಿಲಿ, ವ್ಯಂತರವಾಸಿ, ಜ್ಯೋತಿಷ್ಕರಲ್ಲಿ ಯಾರು ಅವ್ರನ್ನ ಹತ್ಯಾಕ ತಂದು ಇಟ್ಟರೆ ಅವ್ರದ ಬರೋಬ್ಬರಿ ಏತ್ಯಾನು ವಿನಯ ಆಗ್ತೈತಿ, ಆಗೋದೈತ್ಯಾನು ಇಲ್ಲ. ಇದು ವಿನಯ ಇಲ್ಲ, ಇದೇನು ಆಗುಲ್ಲ. ಅವರು ಎಷ್ಟಾಯ್ತರು ಶ್ರೇಷ್ಠ ಇದಾರು, ಅವ್ರನ್ನ ಉಚ್ಚ ಸ್ಥಾನ ಮ್ಯಾಗ ಇಡಬೇಕು.
बाकीत ನೀವು ಏನು ಮಾಡೋದು ಅದು ಮಾಡ್ರಿ ಹತ್ತದ ನಮ್ದೇನು ವಿಚಾರ ಇಲ್ಲ. पण इतकं विनय अंतारो यार याप्रमाणे ताकत याप्रमाणे बुद्धी याप्रमाणे सर्वश्रेष्ठता ಎಲ್ಲ ಯೋಗ್ಯತಾ ಎಷ್ಟು ಯಾರ್ದು ಹೆಚ್ಚೈತಿ ಅವ್ರನ್ನ ಆ ಪ್ರಮಾಣ ವಿನಯ ಕಾಯಬೇಕು. ಇದಕ್ಕೆ ವಿನಯ ಅಂತಾರೋ. ಹಿಂಗೆ ಯಾಕೆ ಕಾಯಿಲ್ಲ ಅದಕ್ಕೆ ವಿನಯ ಮಿಥ್ಯಾತ್ವ ಅಂತಾರೋ. ತಿಳಿತಲ್ಲ? ಹಾಂ. ಮತ್ತು ಈ ನಾಲ್ಕನೇದು ಏನೈತಿ? ಸಂಶಯ. ಸಂಶಯ ಅಂದರೆ ಏನು? ಭಗವಾನ್ಗಳು ಹೇಳಿದರು, ಅವ್ರ ವಾದ್ಯದಲ್ಲಿ ಹೇಳಿತಿ ಯಾರ ಕೆಟ್ಟ ಮಾಡಾವಿದ ಅವ ಎಲ್ಲಿ ಹೋಗವ? ನರಕದಲ್ಲಿ ಹೋಗವ. ಯಾರ ಪುಣ್ಯ ಚಲೋ ಮಾಡವ ಸ್ವರ್ಗದಲ್ಲಿ ಹೋಗವ. ಅನ್ಕೆ ಮಂದಿ ಅಂತಾರೋ. ಯಾರು ನೋಡಿದಾರೆ ಸ್ವರ್ಗ? ಯಾರು ನೋಡಿದಾರ ನರಕ? ಇದೆಲ್ಲ ಸುಳ್ಳು ಐತಿ. ಯಾರು ಗೊತ್ತಾ? ಏತಿ ಅಸ್ಕಿದ್ರೆ ಹೊಡೆದು ತಿನ್ನೋದ ಬೇಕಿ ಕಂಬಿತ್ತ ಮತ್ತು ಕರೆಸ್ತಾಗ ತಿನ್ನಬೇಕು. ಮತ್ತು ಯಾಕೆ ಸಮ್ಮ ಖರೆ ಐತಲ್ಲ, ಇವ್ರದ್ದು ಖರೆ ಐತೆ ತಿಳಿಬೇಕು. ಏನ ಈ ಮಹಾವೀರ್ ಗೌಡ್ರು ಇವ್ರ ಹೆಸರು, ನಿಮ್ಮ ಹೆಸರೇ ಎಲ್ಲ ಪೂರ್ಣ ಹೆಸರು ಏನಂತಿ? ಯಾದವಾನ್. ಯಾದವಾನ್. ಹಾಂ ಆಯ್ತು. ಇದು ತಿಳ್ಕೊರಿ. ಇವ್ರು ಯಾದವಾಡ ಇದು ಎಲ್ಲಿಂದ ಬತ್ತು? ಎಲ್ಲಿಂದ? ನಿಮ್ಮ ಅಜ್ಜಗಳದಿಂದ. ಒಂದೇನು ಅವ್ರ ಅಜ್ಜಗಳು ಅಜ್ಜ ಇದ್ರಿ ಅಲ್ಲ, ಅವ್ರ ಅಜ್ಜಗಳು ನೋಡಿರಿ ನೀವು? ನೋಡಿರಿ? ಅವ್ರಿಗೆ ಭೀ ಯಾದವಾನ್ ಅಂತೀರಲ್ಲ. ಆಯ್ತು. ಅವ್ರನ್ನ ನೋಡಿದ್ರೆ ನಾ ಯಾದವಾನ್ ಇದೆ ಹೆಂಗೆ ಅಂತೀರಿ ನೀವು? ಇತ್ತೊಳಗೆ ನಿಮ್ಮ ಸಂಶಯ ಬರೋಲ್ಲ. ಯಾಕೆ ಹೋಗ್ಲ ಸಂಶಯ? ಇದು ನೀವೇನಂತೀರಿ? ಪರಂಪರೆ ಐತಿ. ಹೌದಲ್ಲ? ನಮ್ಮ ಪರಂಪರೆಯಲ್ಲೇ ಬಂದೈತಿ. ನಾವು ನಿಮ್ಗೆ ತಿಳಿತು ತೀರ್ಥಂಕರುಗಳದೇ ವಾಣಿ ಆಗ್ತೈತಿ. ಅವ್ರು ಜೇರು ಹೇಳ್ತಾರೋ ಅದು ವಾಣಿ ಏನು ಗಂಧರ್ಗಳು ತೇಲಿಸ್ತಾರೋ ಅದ ಸವಿಸ್ತಾರ ಮಾಡಿ ಹೇಳ್ತಾರೋ ಆಚಾರ್ಯಗಳೆಲ್ಲ ಬರೆದಿಡ್ತಾರೋ. ಅದ ಬರ್ದಿಂದ ನಮ್ಮ ತಕ್ಕ ಬರ್ತೈತಿ. ಅದ ನಾವು ಓದಿ ನಿಮ್ಗೆ ಹೇಳ್ತೇವೆ. ಇದು ಪರಂಪರೆ ಐತಿ ಏನಿಲ್ಲ? ಇದೆಲ್ಲ ಪರಂಪರೆ. ಮತ್ತು ಇದ್ರ ಮ್ಯಾಗ ಯಾಕೆ ವಿಶ್ವಾಸ ಇಲ್ಲ? ಆತರ ಮ್ಯಾಗ ನಿಮ್ದು ನಾ ಯಾದವಾನ್ ಅಂತ ಹಿಂಗೆ ಅಂತೀರಿ. ನೀವು ನೋಡಿಲ್ ಕುಂದವಣ್ಣ ಯಾರು ನೋಡಿರಿ? ನಾ ಯಾದವಾನ್ ಇದ್ದರು ಅದು ಹಿಂಗೆ ಅಂತೀರಿ. ತಿಳಿಬೇಕು. ಸಂಶಯ ಭಗವಾನ್ ವಾಣಿ ಮ್ಯಾಗ ಯಾರು ಇಡಬಾರ್ದು. ಏನೈತಿ ಅದಕ್ಕೆ ಪರಂಪರೆ ಐತಿ. ಆ ಪರಂಪರೆಯಲ್ಲೇನು ಇಲ್ಲಿ ತಕ ಬಂದಿಂದ ಐತಿ. ಇದು ತಿಳ್ಕೋಬೇಕು. ಮೂರನೇ ನಾಲ್ಕನೇದು ನೀವು ನಾಲ್ಕನೇದು ಆಯ್ತಲ್ಲ. ಇನ್ನು ಐದನೇದು ಏನೈತಿ? ಅಜ್ಞಾನ. ಅಜ್ಞಾನ ಇದು ಭಾಳ ಮಿಥ್ಯಾತ್ವ ಕೆಟ್ಟೈತಿ. ಯಾಕಂದ್ರೆ ಎಲ್ಲಿ ಕಾಣಿಸೈತಲ್ಲಿ ಭಗವಂತ ಹಾಕೋರಿ ಎಲ್ಲ ದೇವ್ರ ಸರ್ಕೆ ನಾವು ಒಂದಿಲ್ಲ ಅಂತಾರೆ ಕಾಲು ಬೀಳ್ತಾರೋ. ಅವ್ರು ಭಗವಾನ್ ಅವ್ರ ತಕ್ಕ ಏತಿ ಏನು ಭಗವಂತ ತಾಕತ್ ಏತಿಯೋ ಏನು ಇಲ್ಲೋ ನನ್ನ ಕಾಲಿಗೆ ಒಂದು ಸಿಂಧೂರ ಹಸಿರು ಆಯಿತು ಭಗವಾನ್ ಆದರು. ಸಿಂಧೂರ ತಿಳ್ತಿದ್ದಲ್ಲ ನೀವು? ಸಿಂಧೂರ ಅಂತೀರಿ ನಾನು? ಚಂದ್ರ 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 ಏನು? ಹಾಂ ಚಂದ್ರ ಹಚ್ಚಿರ ಯಾವ್ರು ಆದರು ಅವ್ರ? ಹಾಂ ತಿಳಿಬೇಕು. ಅವ್ರ ತಾಯಿ ಏನು ಗುಣ ಇದು ನೋಡಿ ಅದು ಯಾವ್ರು ಅನ್ಬೇಕು. ನಿಮ್ಗೆ ಆತ ಮ್ಯಾಗ ಒಂದು ದೃಷ್ಟಾಂತ ನನ್ನ ಧ್ಯಾನದಾಗ ಬಂದೈತಿ ಹೇಳ್ತೇನು. ನಿಮ್ಮಂಥ ಊರದಲ್ಲಿ ಅವರ ಪುಡಾರಿಗಳ ಏನಂದ್ರು ಆರ್ಸಿ ಬಂದಿರು ಅದಕ್ಕೇನದ ನ್ಯೂಟ್ಸಿ ಬಂದೇನ ಆರ್ಸಿ ಅಂತಾರಲ್ಲ. ಹಾಂ ವಿಲೇಜ್ದಾಗ ಆರ್ಸಿ ಬಂದಿರು ಆಯ್ತಾ. ಅವ್ರನ್ನ ಇಲ್ದ್ರೆ ಅವ್ರ ಪೈಲೆ ಸ್ಟಾರ್ಟ್ ಊರ ಕಡೆ ಬಂದರು ಆರ್ಸಿ ಬಂದ ಅಂದೆಲ್ಲ ಅವ್ರ ಸ್ವಾಗತ ಸಮಾರಂಭ ಎಲ್ಲ ಮಾಡಿರು. ಮಟ್ಟ ಸ್ಟೇಜ್ ಎಲ್ಲ ಕಟ್ಟಿ ಎಲ್ಲ ಮಾಡ್ಕತ್ತಿರು. ಆಯ್ದ ಅವ್ರು ಹತೆಗೆ ಬಂದರು. ಅಶ್ಕತ್ರಿ ಏನಾಯಿತು? ಅವ್ರು ಹಾದಿ ಹತ್ಯಾಗ ಬರೋ ಹೇಳ್ದಾಗ ಮುಂದಿಲ್ದ್ರೆ ಒಂದು ನಾಯಿವತ್ತು ಮತ್ತೆ ಗಾನಿ ಮಾಡಿತು. ಇನ್ನು ಹೆಂಗೆ ಮಾಡೋದಾ? ಇನ್ನೇನು ಮಾಡೋದಾ ಅಂದ ಅಥವಾ ಏನೋ ಸಂಚಾಲಕಿದ್ರೆ ಅವನಾಗ್ತಾ ಇನ್ನೇ ಹೆಂಗೆ ಯಾವೆಲ್ಲ ಎಲ್ಲ ಅರ್ಗೋ ತಾಟಿದ ಯಾವ ಮಾಡವ ಬಂದ್ರೆ ಜೋಳು ಬಂದರು ಆಸ್ಪತ್ರೆ ನಾವು ಬೈಂದರು ಮುಂದೆ ಮತ್ತು ಇನ್ನು ಹೆಂಗೆ ಮಾಡೋದಾ ತಸ್ಕಿದ್ರೆ ಒಂದು ತಲೆ ಬುದ್ಧಿ ಆಗ್ತೈತಿ. ಏನಂತಾರು ತನ್ನ ಹೂವಾರ ಸ್ವಾಗತ ಮಾಡ್ತೈತಲ್ಲ ಹೂ ಬಂತ ಅದ್ರ ಮ್ಯಾಗ ಚೆಲ್ಲಿ ಬಿಡ್ತಾರೋ ಆಯ್ತು. ಅವ್ರು ಆರಿಸ್ಬಿದ್ದ ಅವ್ರು ಬರ್ತಾರೋ ಹತೆಗೆ ಬಂದರು ಬಂದು ನೋಡಿ ಇಲ್ಲಿ ಹೂ ಕಾಣ್ತೈತಿ. ಹಾಂ ಇಲ್ಲಿ ಯಾರು ದ್ಯಾವ್ರು ಇದಾತ ಅವ್ರಿಗೆ ಹೋಗಿ ಈ ಥರಪ್ಪ ಒಂದು ಚಲ್ತಾರು ಅದು ಅವ್ರು ಸಂಗಾಟ ಇದ್ದೀನಿ. ಅವರು ಕಾರ್ಯಕ್ರಮ ಮಂಡಳಿ ಇದಾರಲ್ಲ ಅವರು ಎಲ್ಲ ಒಂದು ಚಲೋ ಒಂದು ನಡಿ ನಟ್ಟು ಇಟ್ಟು ಏನಾಗ್ತೈತೆ ಅದ್ರ ಜಲ ಹೋಗಿ ಭಾರ ಆಗ್ತೈತೆ.
ದೇವ್ರು ಸ್ಟೇಜ್ ಮ್ಯಾಗ ಹೋಗ್ತಾರೋ ಅವ್ರು ಎಲ್ಲರೂ ಹೇಳ್ತಾರೋ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಭಾಷಣ ಎಲ್ಲ ಆಗ್ತೈತಿ, ನೀವು ಚಂದ ಮದತ್ ಮಾಡಿರಿ, ನಾವು ಆರಿಸ್ಬೇನು, ನಿಮ್ದೆಲ್ಲ ಕಲ್ಯಾಣ ನಾವು ಮಾಡ್ತೇವೆ. ಮತ್ತೇನಂತಾರೋ ಬರೋದಾಗ ನಾವು ನೋಡಿದ್ದು ಅಲ್ಲಿ ದೇವಸ್ಥಾನ ಐತೆ, ಅಲ್ಲಿ ಆ ದೇವಸ್ಥಾನದಲ್ಲಿ ನಾವು ಹೂವು ಇದು ಮಾಡಿದೆವು, ಆ ದೇವಸ್ಥಾನ ಸತ್ಕೆ ನಾವು 50 ಲಕ್ಷ ರೂಪಾಯಿ ಮಂಜೂರು ಮಾಡ್ತೇವೆ. ಏನು ಅನ್ನೋದ ಅವ್ರ ಮಂಜೂರು ಆಯಿತು. ಆಯ್ತು ಮನೆ ಊರಾಗ ಮಂದಿ ನೀನು ಏನು ಮಾಡೋದಪ್ಪ, ಎಲ್ಲಿ ಮಾಡೋದು, ಯಾರಿಲ್ಲ ಅದು ತೆಗಿತಾರೋ, ಬಾಜುಗೊಂದು ಜಾಗ ತಗೋತಾರೋ, ಅಲ್ಲಿಲ್ದ್ರೆ ಒಂದು ಗುಡ್ಡಿ ಕಟ್ತಾರೋ, ಆ ಗುಡ್ಡಿದ ಹೆಸರು ಏನು ಇಡ್ತಾರೋ, ಠಾಣೇಶ್ವರಿ. ಎಂಥ ದೇವ್ರಪ್ಪ ಇದು ಎಂಥ ದೇವ್ರ ತಿಳ್ಕೋಬೇಕು. ಇದು ಅಜ್ಞಾನ ಐತೋ ಯಾನ್ ಐತಿ, ಇಂಥದ್ದು ಮಿಥ್ಯಾದ ಉಳಿದು ಇಂಥದ್ದು ಮಿಥ್ಯಾದ ಮಾಡಬಾರ್ದು. ಇದು ನಾವು ಹೇಳ್ತೇವೆ. ಠೀಕ್ ಇರಲಿ, ನಮ್ಮ ವಿಷಯ ಕಡೆ ಹೋಗೋಣ, ನಮ್ಮ ವಿಷಯ ಪೈಲ ನೋಡೋಣ. ಸಾಕೈತೆ. ನಿನ್ನೆ ಆಗೈತಿ ಸತ್ಯವರ್ತ ಒಂದಿಲ್ಲ, ಸತ್ಯವರ್ತದಲ್ಲೇ ಮತ್ತೊಂದು ಹೇಳೋದು ನಾವು ನಿಂತಿದ್ದು ಏನು, ಇಂಥದ್ದು ಸತ್ಯ ಸುಧಾ ಮಾತಾಡಬಾರ್ದು. ಯಾನಂದ್ರೆ ಯಾರ್ದು ಒಂದಕ್ಕೆ ಜೀವ ಹೋಗಿತ್ತು, ಅದು ಮಾತಾಡ್ರ ಜೀವ ಹೋಗಿತ್ತು. ಇಂಥದ್ದು ಸತ್ಯ ಮಾತಾಡಬಾರ್ದು. ತಿಳಿತೇನ? ನೀವು ಒಂದು ಉದಾಹರಣೆ ಹೇಳ್ತೇವೆ ಅಂತ ತಿಳಿದಿತ್ತು ನಿಮ್ಗೆ. ಒಂದು ಟೈಲೆ ಒಣಗಿ ಗಿಡ್ಡ ಬಡ್ಯಾಗ ಮುನಿಗಳ ಸಾಮಾಯಿಕ ಮಾಡ್ಕೊತಿರು. ಆಯ್ತು, ಏನಾಯ್ತು, ಅವ್ರು ಸಾಮಾಯಿಕೆಲ್ಲ ಬಂದಿತ್ತು ಆಗಿತ್ತು ಅನ್ರಿ. ಅಷ್ಟೇ ಥರ ಒಂದು ಚಿಗ್ರಿದು ಮಾಲ್ ಇಲ್ದ್ರೆ ಅವ ಹೊಡೆ ಅವಂಗೆ ಏನಂತಾರೋ ಅವೆಲ್ಲ ಹಿಡಿದು ಓಡ್ಕೋತ ಬರ್ಕೈತೆ ಅದ್ರದ್ದು ಮಾಲ. ಆ ಚಿಗ್ರಿ ಓಡ್ಕೋತ ಬರ್ಕೈತೆ ಮುಂದೆ. ಅದೇನಾಯ್ತು, ಇವು ಮಾರೋದುಗಳು ಗೊತ್ತಿರಲ್ಲ, ಆ ಥರ ಗಿಡಿನ ಹಿಂದ್ಗಡೆ ಹೋಗಿ ಮುಚ್ಚಕ್ಕೆ ಹೋಯ್ತು. ಅಷ್ಟೇ ಥರ ಅವ ಬಂದ, ಅವ್ನು ಕೇಳ್ತಾನ ಮಹಾರಾಜುಗಳಿಗೆ, ಮಹಾರಾಜುಗಳಿಗೆ ಕೂತಿರು. ಅವ್ನು ಕೇಳ್ತಾನ, ನೀವು ಚಿಗ್ರಿ ನೋಡ್ರಿ ಅಣ್ಣ ಈ ಕಡೆ ಎಲ್ಲಿ ಹೋಗಿಂದ. ಏನು ಹೇಳಬೇಕು ಮಹಾರಾಜುಗಳ್ರ, ಚಿಗ್ರಿ ಹಿಂದೆ ಮುಂಚೆ ಕೂತೈತಿ, ಏನು ಹೇಳಬೇಕು ಹೇಳ್ರಿ. ಏನು ಹೇಳಿದ್ರಿ? ಇದು ಹೇಳ್ರಿ ಒಂದಿಲ್ಲ ಅಂದ್ರೆ ಅವ್ರು ತನ್ನ ಹೊರದಾಗ ನಿಂತರು, ಮತ್ತೆ ಕೊಟ್ಟು ಮಾತಾಡಲಿಲ್ಲ, ಮತ್ತು ಚಿಗುರದ ಜೀವಾಸದವ್ರ ಬದುಕಿದ್ರು. ಹಿಂಗಿರಬೇಕು. ಅಳಿದಾಗ ನೀವು ಏನೋ ಸರಿ ಸುಳ್ಳು ಮಾತಾಡ್ರಿ, ಜೀವ ಬದುಕು ಸಲಾಗಿ ಅರಿ ಚಲೋ ಯಾವ್ದಾನ ಕೆಟ್ಟ ಭಾವ ಇಲ್ಲ, ಕಿವ ಬಂದ ಆಗಂಗಿಲ್ಲ ತಿಳ್ಕೊರಿ. ಇನ್ನು ತಿಸ್ರೆ ಅಚ್ಚರಿ ವರ್ತ ಐತಿ. ಅಚ್ಚರಿ ವರ್ತದಾಗಿ ಏನೈತಿ, 5 ಭಾವನಾಗಳು ಇದ್ದವು. ಅಂದರೆ ಏನು ಭಾವನಾಗಳು ಅಂದರೆ ಏನಂತಾರು, ಪೈಲ ಐತಿ ಶೂನ್ಯಾಗಾರ ವಾಸ್. ಅಂದ್ರೆ ಎಲ್ಲಿ ಯಾರು ನಿಲ್ಲಲ್ಲ, ಹೆಂಗೆ ಪರ್ವತ ಮ್ಯಾಗ ಗುಂಪಗಳೆಲ್ಲ ಇರ್ತವಲ್ಲ, ಒಂದೆಲ್ಲ ಆ ಗುಂತದಲ್ಲಿ ಕಿಂವ ಪೂರ್ವಿ ಹೆಂಗಿದ್ದು ಮಟ್ಟೆ ಗಿಡಗಳಿದ್ದು, ಅವೆಲ್ಲ ಅವ್ರ ಮುದತಾಗೈತಿ ಅಂದ್ರೆ ಅವು ಬೀಳ್ತಿದ್ದು. ಅಂತರ ತೆಳಗಿಲ್ದ ಡಬ್ರಿ ಮಟ್ಟೆ ಬೀಳ್ತಿತ್ತು, ಗೊತ್ತಿತ್ತೇನ? ಇಂಥ ठिकाणी ಕಿಂವ ಇಲ್ದ್ರ ಹೊಳಿ ದಂಡಿಗೆ ಎಲ್ಲಿ ಜನಗಳು ಇಲ್ಲ ಆ ठिकाणी ಉಸಾಡ್ ಪ್ರದೇಶದಲ್ಲಿ ಈ ದಿಂದ್ರೋದು ಏನೈತಿ, ಇದಕ್ಕೆ ಶೂನ್ಯಾಗಾರ ವಾಸ ಅಂತಾರೋ. ಅಂದರೆ ಯಾನ್ ಅಲ್ಲಿ ಆಡ್ದ ಸಂಬಂಧ ಬರಂಗಿಲ್ಲ. ಪೂರ್ವಿ ಮುನಿಗಳ ಆ ठिकाणी ಹೋಗಿ ತಪ್ಪ ಎಲ್ಲ ಕಿಂವ ನಿಂದ್ರದು ಎಲ್ಲ ಮಾಡ್ತಿರು. दुसरे ಏನೈತಿ ವಿಮೋಚಿತ ವಾಸ. ಅಂದ್ರೆ ಯಾರು ಆ ಮನೆ ತಂದು ಬಿಟ್ಟು ಹೋಗಿದಾರು. ಅಂದ್ರೆ ಯಾಕಂದ್ರೆ ಇಲ್ಲಿ ನನ್ನ ಮನ್ಯಾಗ ಭಾಳ ತ್ರಾಸ ಆಕ್ಕತ್ತೈತಿ, ಹಂಗೆ ಅವ್ರು ತಿಳಿದತ್ತು. ಕಿಂವ ಇಲ್ಲಿ ಯಾರ ದೆವ್ವ ಐತಿ, ಅದೈತಿ, ಹಂಗೈತಿ ಹಿಂಗೈತಿ ತಿಳಿದ್ರೆ ಬಿಟ್ಟು ಹೋಗ್ತಾರೋ. ಅದಕ್ಕೆ ಯಾರು ಯಾವ ಮಾಡಿ ಅಂದರೆ ಯಾವ ಮನೆ ಇದ್ರೆ ಉಜಾಡ ಆಗೈತಿ, ಹೊಸಾಡು ಬಿದ್ದೈತಿ, ಆ ಮನೆತಲ್ಲೇ ಆ ಮನೆಗೆ ಅನ್ನೋದ ವಿಮೋಚಿತ ವಾಸ. ಅಲ್ಲಿ ನಿಲ್ಲೋದ. ಮತ್ತು ಪರೋಪಧಾರ ಕಾರಣ ಅಂದರೆ ಏನ, ಈಗ ನಾವು ಇಲ್ಲಿ ನೀವು ನಮ್ಗೆ ನಿಲ್ಲಿಸಿದಿರಿ, ಇಲ್ಲಿ ನೀವು ಏನು ಕೊಡ್ತೀರಿ, ಮುನಿ ನಿವಾಸ ಕೊಟ್ಟಿದ್ದೀರಿ, ಸಂಸ್ರಿ. ಈ ಟೈಮ್ದಾಗ ಮತ್ತೆ ಯಾರೋ 2 ಮನೆ ಬಂದರು ಒಂದೆಲ್ಲ. ಮತ್ತು
ಅವ್ರಿಗೆ ನಾವು ಅಡವಸೋದಿಲ್ಲ. ಅವ್ರು ಬಂದ್ರಿಗೆ ಏತ್ ನೀವು ನಿನ್ರಿ ಇಲ್ಲಿ ನಿಂದ್ರಿ ನೀವು ನಿಲ್ಲಿ ಇದಕ್ಕೆ ಏನಂತಾರು ಪರೋಪಧಾರ ಕರಣ್ ಇತ್ತಲ್ಲ. ಅವ್ರಿಗೆ ವಿರೋಧ ಮಾಡೋದಿಲ್ಲ, ನಾವು ಮಾಡೋದಿಲ್ಲ, ತಿಳಿತಲ್ಲ. ಇದಕ್ಕೆ ಪರೋಪಧಾರ ಕರಣ್ ಮತ್ತು ಚೌथा ನಂಬರ್ ಏನೈತಿ ಭಕ್ಷ್ಯ ಶುದ್ಧಿ ಅಂದ್ರೆ ಆಹಾರ ಜೇನ್ ತೋಳೋದೈತಿ ಅದೆಲ್ಲ ಶುದ್ಧ ತೆರಲೆ ತೋಳೋದೈತಿ. ನೀವು ಹೇಳ್ತೀರಲ್ಲ ಪೈಲ ನೀವು ಹೇಳ್ದಾದ್ರೆ ನಾವು ಯಾವ ಮಾತಾಡೋಣ ಒಬ್ಬ ನಿಂತ ಹಂಗೆ ನಮ್ಮ ಲಕ್ಷ್ಯ ಇರ್ತೈತಿ. ಅವು ಮಾತಾಡೋದು ಮಾತಾಡಪ್ಪಿಲ್ಲ ಅವನು ಕಾರಣ ನಾವು ಕೊಡಾವಿರ್ತಾಯಿಲ್ಲ. ನಾವು ಹಂಗೆ ಮಾಡ್ತಾ ಲಕ್ಷ್ಯ ಇರ್ತೈತಿ ನಮ್ದು. ಅವ್ರಿಗೆ ಅನ್ನಿಸ್ತೈತಿ ನಮ್ಗೆ ಯಾರು ಲಕ್ಷ್ಯ ಇರ ನಾವು ತ್ಯಾಳ ನೋಡ್ದಾಗ ಲಕ್ಷ್ಯ ಇರ್ತೈತಿ ನಮ್ದು. ನೀವು ಮಾತಾಡಿಲ್ಲ ನಾವು ಮತ್ತೆ ಅಂತ ಅಪ್ಪ ನೀ ಶುದ್ಧಿ ಹೇಳು ಇಲ್ಲದ್ರೆ ನಾವು ಇದನ್ನೇ ಹೋಗು ಹೇಳುದಿಲ್ಲ ಇದನ್ನೇ ಹೋಗು ಹೇಳ್ತಲ್ಲ. ಅರೆ ಇದಕ್ಕೆ ಅಂತಾರೆ ಭಕ್ಷ್ಯ ಶುದ್ಧಿ. ಮತ್ತೇನ ಸಧರ್ಮ ಸಂವಾದ ಅಂದ್ರೆ ಏನ ಇದು ನಮ್ಮ ಜಾತಿ ಅವ ಮತ್ತೆ ಅವ ವಿಧ ಅವನ ತೊಳಗೆ ಜರ ಅಂದರೆ ಕೊಟ್ಟು ಗುಣ ಹಾಕಿ ಏನ್ರಿ ಎದ್ದು ಅವ್ನು ಜರ ಸಂಭಾಳಿಸಿ ತೊಗೋಬೇಕು. ಅವ್ನುಗಳು ವಾದ ಓದಿ ಮಾಡ್ಕೊಂಡೋದೆಲ್ಲ ಅವ್ನಿಗೆ ಸುಧಾರಿಸಿ ಹೇಳಿ ತೊಳೋದ ಯಪ್ಪ ಹಿಂಗಿಲ್ಲ ಇದು ಹಿಂಗೈತಿ ಧರ್ಮ ದೃಷ್ಟಿ ಎಲ್ಲ ಹಿಂಗಿದವು ನೀವು ತೊಗೋಬೇಕು ಸಂಭಾಳಿಸಿ ತೊಗೋಬೇಕು ಇತ್ತಲ್ಲ. ಧ್ಯಾನದಾಗ ಬರ್ತಿಲ್ಲ ಇದಕ್ಕಿಲ್ದ್ರೆ ಇವು ಅಂತಾರು ಭಾವನಾಗಳು 5 ಭಾವನೆಗಳು ಇವು ತೋರಿದು ಭಾವನೆಗಳು ಇದ್ದವು. ಮತ್ತೇನ ಇದ್ರೊಳಗೆ ದೋಷ 4 ಇದಾವೆ. ಯಾವಂದ್ರೆ ಒಂದಕ್ಕೆ ನೀವು ನಡ್ದ್ರೆ ಹಾದಿಲೇ ಹಾದಿಯಾಗಿಲ್ದ್ರು ಒಂದಕ್ಕೆ ಪದಾರ್ಥ ಬಿದ್ದಿತ್ತಿ ಅದು ತೊಳೋದು ಇಲ್ಲ. ಹೋಗ್ತಾರೋ ಹಾದ್ಯಾಗ ನೀವು ನೋಡಿರಿ ಹಾದ್ಯಾಗ ಬಿತ್ತಿ ಯಾನ ಇದು ಯಾನು ಮಹಾವೀರ್ಗಳದ್ದು ಮೊಬೈಲ್ ಬಿದ್ದೈತಿ ತೊಳೋದ ಯಾಕೆ ಮಹಾವೀರ್ಗೊಂದು ನಿಮ್ಗೆ ಗೊತ್ತಿರ್ತಾರೆ ಅವ್ರಿಗೆ ಹೋದ್ ಕೊಡೋದ ಗೊತ್ತಿದ್ದಿತ್ರ ಬಿತ್ತರೆ ಯಾರ್ದೈತಿ ಅದು ಜಾರಿ ಮಾಡೋದ ಯಾರ್ದೈತಿ ಅದು ತೊಗೊಂಡು ಹೋಗ್ರಿ. ಇಲ್ಲ ಅದು ತೊಗೊಂಡು ತನ್ನ ಮನ್ಯಾಗ ತನ್ನ ವಾಪಸ್ಗೆ ಆಯ್ತು ಇದೇನೈತಿ ಪಾಪ ಚೂರಿ ಚೌರಿ ಅಚೌರಿ ಬರ್ತ ಅಲ್ಲ ಇದ ತಿಳಿತಲ್ಲ. ಹಾಂ ಮತ್ಯಾನ ಯಾವ ವಸ್ತು ಒಂದಿಲ್ದ್ರೆ ಮರ್ತು ಹೋದ ಇಲ್ಲಿ ಈಗ ನೀವು ಇದ್ದೀರಿ ಹೋಗ್ತಾನೆ ನೀವು ಏನಾರು ಮರ್ತು ಹೋದ್ರಿ ಮರ್ತು ಹೋದ್ರೆ ಅದು ನೋಡಿ ಅವ್ನು ಓದ್ ಕೊಡೋದಾಯ್ತು ಸೂರ್ಯ ಅಲ್ಲ. ಇದು ಇವಂದು ಐತಿ ಯಾರ್ದ ಇವ್ರದ್ದು ಮಹಾವೀರ್ಗಳೈತಿ ಶ್ರೀಫಲದೈತಿ ಅವ್ನು ಬಹುತೇಕ ಮರ್ತು ಹೋಗಿದಾಗ ಅವ್ನು ಓದ್ ಕೊಡೋದೈತಿ ಅದೇನು ಸೂರ್ಯ ಅಲ್ಲ. ಪನ್ ಆದ ಹಾಂ ಮೆಟ್ಟಿ ಹೋಯ್ದ ಆಯ್ತು ನಂಗೆ ಸಿಕ್ಕ ಚಾನ್ಸ್ ಆಯ್ತು ಈ ಕಡೆ ಅದು ಸೂರ್ಯ ತಿಳಿತಲ್ಲ. ಹಾಂ ಅಂದ್ರೆ ಮರ್ತು ಹೋಗಿಂದ ಇದು ಧ್ಯಾನದಾಗ ತೊಗೊಂಡು ಅದು ಕೊಡೋದ ಇಲ್ಲ ಇದ್ರೆ ತನ್ನ ಮನೆ ಕಡೆ ಓದಕ್ಕೆ ಆಯಿತು. ಮತ್ತೇನೈತಿ ವಿನಾ ಪ್ರಮಾಣ ಅಂದ್ರೆ ಯಾವುದು ವಸ್ತು ಯಾವ ಇರಲಿ ತನ್ನ ಮನ್ಯಾಗಿರಲಿ ತನ್ನ ಮಗದಿರಲಿ ತನ್ನ ಮಗಳದಿರಲಿ ತನ್ನ ಹೆಂಡತಿದಿರಲಿ ತಮ್ಗೆ ತೊಗೊಳದಿತ್ರ ಅವ್ರಿಗೆ ಕೇಳಿ ತೊಗೋಬೇಕು. ಏನಾಯ್ತು ನಮ್ಮ ಮನೆಯದಿತ್ಲ ಹಿಂಗಿಲ್ಲ ತಿಳಿತೇನ ಅದು ಮನೆಯಂದು ಹೇಳು ಪನ್ ಹೊರಗಿಂದ ಹತ್ರ ಪ್ರಮಾಣ ನೋಡಬೇಕು ಯಾರು ಅವ್ರ ಮನುಷ್ಯಲಿಗೆ ಕೊಟ್ಟಿತ್ತು ಹೋಗ್ಬೇಕು. ಪನ್ ಅವ್ರು ಕೊಟ್ಟಿದ್ದಿಲ್ಲದತ್ರ ತೊಗೊಳೋದಿಲ್ಲ. ಮತ್ತು ಅವ್ರಿಗೆ ಏನು ಇರ್ತೈತಿ ಹಾಂ ಅದು ಅವ್ನಿಗೆ ನಿಮ್ಮ ದಿವಸದೊಳಗೆ ಬೇಕಾಗಿದ್ದಿರ್ತೈತಿ. ಏನು ಅವ್ರಿಗೆ ಏನಂತೈತಿ ಹೇ ಅವ್ನು ನನ್ನ ದೋಸ್ತ ತವನಿ ಹೋಯ್ ಹೋಯ್ ಇಲ್ಲ ಅವ್ರಿಗೆ ನೀವು ಕೇಳ್ಕೊಡ್ತಿದ್ದೀರಿ ಏನ್ ಇಲ್ಲ ಇದ ಸೂರ್ಯನ ಐತಿ ತಿಳಿಯೋದ. ಇತ್ವಾಗ ಅತಿಚಾರ ಅಂದ್ರೆ ಅತಿ ದೋಷ ಯಾವ 5 ಇದಾವೆ. ಯಾವುದಂದ್ರೆ ಯಾನ ಪೈಲಾ ಚೌರ್ಯ ಪ್ರಯೋಗ. ಚೌರ್ಯ ಪ್ರಯೋಗ ಅಂದ್ರೆ ಏನ ಕೃತ್ಕಾರಿತ್ ಅನುಮೋದನ್. ಹಾಂ ಕನ್ನಡದಾಗ ಅದು ಹತ್ತಾರೆ ಜ್ಞಾನಪ್ಪ. ಹಾಂ ಹಾಂ ಕೃತ್ ಅಂದ್ರೆ ಸತ್ತ ತಾನು ಮಾಡೋದ. ಹಾಂ ಕಾರ್ಯತ್ ಅಂದ್ರೆ ದುಸರವ್ರದ್ದು ಕಡು ಮಾಡ್ತೊಳದ. ಅನುಮೋದನೆ ಅಂದ್ರೆ ಏನ ಯಾವ ಮಾಡ್ಕದ ಅವ ಮಾಡ್ಕದ ಎಲ್ಲ ಹಾಂ ಮಾಡು ನಾ ಇದೆ ನಾವೇನು ಬರಲ್ಲ ನೋಡಿ ಅವ ನೀ ತೊಗೊಂಡು ಹೋಗು
इसका अनुमोदन ಅನ್ನೋದು ಇದ चोर प्रयोग इद अति दोष येते मत्यान दुसरा येते चौरात दान ಅಂದ್ರೆ ಚೂರಿ ಮಾಡಿದ ಮಾಲ ಮಾರ್ಕೊಳ್ಳೋದ ಹೆಂಗೆ ಈಗ ತಿಳಿಬೇಕು ನೀವು ಒಂದು ಸೈಕಲ್ ಇರಲಿ ಇಲ್ಲದ್ರೆ ನಿಮ್ದು ಏನು ದುಚಾಕಿಗೆ ಏನಂತೀರಿ ನೀವು ಗಾಡಿ ಇರಲಿ ಅದಿಲ್ಲರೆ ಅದ್ರ ಕಿಮ್ಮತ್ತು ಈಗ ₹1,00,000 ಐತಿ ದುಚಾಕಿದ ಹೊಂದಿಲ್ಲ ಆಮೇಲೆ 20,000 ಕೊಡ್ಕತ್ತಿದ್ರೆ ತೊಗೊಂಡಿದ್ರೆ ಏನೈತಿ ಪಾಪ ಐತು ಏತೆ ಮತ್ತು ಸಿಕ್ಕ್ರಿ ನಾಳೆ ಅವನ ಹಿಡಿತಲ್ಲ ಯಾವಾಗ ಸಿಗ್ತಾನೆ ನಾವು ಚೋರಿ ಮಾಡಿ ನಾವು ಸಿಗ್ತಾ ಏನು ಸಿಕ್ಕಿರ್ಬೇಕಾದ್ರೆ ನಾವು ಹೇಳಿ ಕೇಳ್ತಾರೆ ಪೊಲೀಸ್ಗಳ ನೀ ಎಲ್ಲೆಲ್ಲಿ ಕೊಟ್ಟಿದ್ಯಪ್ಪ ನಾ ಇದೊಂದು ಮಾವಿನೊಂದು ಕೊಟ್ಟಿದ್ದೇನು ಶ್ರೀಫಲ ಒಂದು ಕೊಟ್ಟಿದ್ದೇನೆ ಅವಿಗೆ ಒಂದು ಕೊಟ್ಟಿದ್ದೇನು ಹಾಂ ಅದು ಅವ್ರ ಕಡೆ ಬರ್ತಾರೆ ಆಯ್ದಾಗ 20,000 ಕೆಟ್ಟು ಹೋಗ್ತವು ತಿಳಿತಿತ್ತಲ್ಲ ಹಾಂ ಆಯ್ತಾ ತಗೋ ಅದು ವಿಚಾರ ಮಾಡೋದಾ ಇವಪ್ಪ ₹1,00,000 ಕಿಮ್ತಿದ್ದು ಗಾಡಿ ಐತಿ ಇವು 20,000 ಕೊಡ್ತದ ಹೆಂಗೆ ವಿಚಾರ ಮಾಡೋದು ಇದು ಒಂದೇ ವಸ್ತು ನಿಮ್ಗೆ ಉದಾಹರಣೆ ಹೇಳು ಯಾವುದು ವಸ್ತು ಇರಲಿ ಇದು ತೊಳೆದಾಗ ವಿಚಾರ ಮಾಡೋದಾ ಇಷ್ಟು ಕಿಮ್ತಿದ್ದು ಹೆಂಗೆ ಹಾಕತ್ತಿ ಇದು ಕೊಡ್ಕದ ಹಿಂಗೆ ಇದು ವಿಚಾರ ಮಾಡಿ ತೊಗೋಬೇಕು ವಿಶೇಷತಃ ರಿಸಿಟ್ ಇರಬೇಕು ರಿಸಿಟ್ ತಿಳಿತಲ್ಲ ರಿಸಿಟ್ ಅಂದರೆ ಮಾಲ್ ಖರೀದಿದ ಪಾವತಿ ತಿಳಿತಲ್ಲ ಇರಬೇಕು ಮತ್ತೇನೈತಿ ವಿಲೋಪ್ ಅಂದರೆ ಏನ ಯೋಗ್ಯ ನ್ಯಾಯ ಪ್ರಕಾರ ಮಾಲ್ ತೊಗೋಬೇಕು ಹೆಂಗೆ ಉದಾಹರಣೆ ನಿಮ್ಗೆ ಹೇಳ್ತೇನೆ ನಿಮ್ದು ಇದು ಗ್ಯಾಸ್ ಇದು ಸಿಲಿಂಡರ್ಗಳಿದಲ್ಲ ಅದು ಪಾಳಿ ಬರ್ತಿತ್ತೇನೆ ಹೆಂಗೆ ನಂಬರ್ ಹಚ್ಚಿ ಬರ್ತಿತ್ತು ಮತ್ತು ಅವ್ರು ಹೆಂಗೆ ಮಾಡ್ತಾರೋ ಅವ್ನು ಕೊಡೋ ಇರ್ತಾನಲ್ಲ ಅವ್ನು ನಿಂಗೆಟ್ಟು ಬೇಕಪ್ಪ ಹೇಳು ನಾನು ಕೊಡ ಇದೇನಾಯಿತು ಏನಾಯಿತು ಇದು ತುಡುಗ ಐತಿ ತುಡುಗ ಪಣ ಐತಿ ಅಲ್ಲ ಹಾಂ ಮತ್ತು ಅವು ತೊಗೊಳವ ಅವ್ನು ರೊಕ್ಕ ಕೊಡೋದ ಇವ್ ಮತ್ತು ಇವು ಕೊಡ್ತಾರೋ ಇದು ವಿಲೋಪ ಐತಿ ಇದು ಹೆಂಗೆ ಸರ್ಕಾರಿ ಕಾರ್ಯದಾಗ ಇರ್ತೈತಿ ಯಾನ ನೀವು ಖರೀದಿ ಮಾಡ್ಕೊಂಡಿರಿ ಒಂದು ಹೊಲ ತೊಗೊಂಡ್ರೆ ಅವು ನೀವು ದಿವಾಂಜಿ ಏನೇನಂತೀರಿ ನೀವು ಅದಕ್ಕೆ ಹೆಸರು ಬರೀತಾನ ಹೆಸರು ಅವ ಏನು ಮಾಡ್ತಾ ಇಷ್ಟು ಇದು ಕೊಡು ನಾ ಕೊಡ್ತೇನೋ ಹಿಂಗೆ ಮಾಡ್ತೇನೋ ಅಂತ ನೀವೇನು ಮಾಡ್ತೀರಿ ಎಲ್ಲಾಗಡೆ ಹೋಗ್ಲಿ ಕೊಡಲಿ ಇದು ಸುಧಾ ಏನೈತಿ ವಿಲೋಪ ಐತಿ ಯಾಕಂದ್ರೆ ನೀವು ರಿಜಿಸ್ಟರ್ ಮಾಡಿಲ್ಲ ನೇಮ್ಲೇ ಮ್ಯಾಗಿಂದ ಬರ್ತೈತಿ ಮನೆಗೆ ಅಲ್ಲಿ ನಿಮ್ಮ ಊರಿಗೆ ಬರ್ತೈತಿ ನೇಮ್ಲೇ ಬರ್ತೈತಿ ಅದ ಇವು ಈಗ ಖರೀದಿತೋಯಿಂದ ಈಗ ಹೆಸರು ಇಲ್ಲಿ ನೀ ಹಚ್ಚೋ ಅದು ಬರ್ತೈತಿ ಆ ಪ್ರಮಾಣ ಯಾವ ಡೈರಿ ಮಾಡ್ಯಾಲ ಮಾಡ್ಕತ್ತೈತಿ ಪನ್ ನಮ್ಗೆ ದಮ್ ಹೊಂಟಾನಿಲ್ಲ ಮತ್ತೇನ ತವ ಮತ್ತು ಮಾಡು ಏನು ಹೇಳ್ತವ ಪಾಪ ಏಟ್ ನಿಂಗೆ ಬೇಕು ತವ ಯಾರು ಮಾಡಿ ತರ್ಸು ಅಂತ ಹೇಳಿ ಈಜಿ ಏನೈತಿ ಹಾಂ ಅದಕ್ಕೆ ತಲಾಟೆ ನಾವು ಅಂತೂ ನೀವು ಏನಂತೀರಿ ಗೊತ್ತಿಲ್ಲ ನಾವು ಇದ ವಿಲೋಪ ಅನ್ನೋದಾರ ಬಿಗರ್ ನೇಮ್ ತೊಗೊಳುದ ತಿಳಿತಾನ 4ನೇದಿಲ್ಲರ ಸದೃಶ್ಯ ಸಮ್ಮಿಶ್ರ ಅಂದರೆ ಹೆಂಗೆ ಒಂದೇ ಪ್ರಕಾರದ ದುಸರೆ ಧಾನ್ಯ ಕಿಂवा ಯಾವನು ಇರಲಿ ಅದ್ರೊಳಗೆಲ್ಲ ಮಿಶ್ರಸೋದ ಯಾವುದು ಸ್ವಯ ಐತಿ ಸ್ವಸ್ಥ ಐತಿ ಅದಿಲ್ಲದ್ರೆ ತುಟ್ಟಿ ಮಾಲ್ ಐತ್ರೊಳಗಿದ್ರೆ ಮಿಶ್ರಳಿಸಿ ಮಾರೋದ ಮಾರೋದ ತಿಳಿತಲ್ಲ ಅದು ಇದು ರಾಜಗಿರಿ ಬೀಜ ಇರ್ತಾವೆ ಮತ್ತು ಅವು ಇವತ್ತರು ಮತ್ತು ಅದ್ರ ಮುಯ್ಯತ್ರಿ ಅವು ಮತ್ತು ಅಂತಲ್ಲ ಹಾಂ ಕಸಕಸಿದು ಅವು ಸಾಮ್ಯ ಇರ್ತಾವೆ ಕಸಕಸಿದ ದರ ಏನೈತಿ 10,000 ತನಕ ಐತಿ ರಾಜಗಿರಿದು ಎಟ್ಟೈತಿ 200 ಅದ್ರೊಳಗೆ ಹುಣ್ಸೋದ ಕೂಡ್ಸೋದ ಮಾರೋದ ಇದೇನೈತಿ ಕಸಕಸಿ ಐತಿ ಅದು ಇದೇನೈತಿ ಇದು ಸದೃಶ್ಯನ ಮಿಸ್ ಮಾಡ್ತಾರೇನಿಲ್ಲ ಆಯ್ತು ಇದೇನೈತಿ ಎಣ್ಣೆಯಾಗ ಏನು ಮಾಡ್ತಾರೋ ಸುಮಾರು ಎಣ್ಣೆ ಕೊಡ್ತಾರ ಅದ್ರೊಳಗೆ ಒಮ್ಮೆ ನೀರು ಹಾಕ್ತಾರೋ ನಮ್ಮ ನಮ್ದು ಯಾಕೆ ಗಾಡಿ ಬಂದ್ಬಿತ್ತಪ್ಪ ಮಿಸ್ತಿ ಕಡೆ ಹೋದ್ರೆ ನೋಡ್ತಾರೋ ಅರೆ ಅಪ್ಪ ಆಯ್ತು ನೀರು ಹಾಕಿದ್ದೀವಿ ಮತ್ತೆ ನೀರು ಯಾರು ಹಾಕ್ತಾರೆ ಇವರು ಯಾರು ಮಾಡೋರು ಮಾಡ್ತಾರೋ ಹೊಂದಿ ಈ ಸಮ್ಮಿಶ್ರ ಏತಿ ಇದೈತಿ ಹೀನಾಧಿಕಂ ವಿನಿಮಾನ್ ಹೀನಾಧಿಕ ವಿನಿಮಾನ್ ಅಂದ್ರೆ ಏನ ಹಾಂ ಏತಿ ಅದೇ ನಿಮ್ದು ಬರೋಬರಿ ಐತಿ ತೋಳಿ ಹೇಳಿದಾಗ ಜಾಸ್ತಿ ವಜಲ್ಲೇ ತೊಳೆದ
ಹಾಂ ಒಂದು ಕಿಲೋ ತಗೊಳ್ದಾಗ 1.5 ಕಿಲೋ ಹಾಂ ಕುಡು ಹೇಳಿದಾಗ ಕಮ್ಮಿ ಕೊಡು ತಿಳಿತಲ್ಲ ಕೊಡೋದು 1 ಕಿಲೋ ಆ ಥರ. ಇದು ನಿಮ್ಗೆ ಅತಿ ಪ್ರತ್ಯಕ್ಷ ಬರ್ತಿದ್ದು ಧ್ಯಾನದಾಗ ಹೆಂಗೆ ಅಂದ್ರೆ ಎಲ್ಲರದು ಖಬಗಳು ಹೋಗ್ತಾವೆ ತಿಳಿದಿದ್ದಲ್ಲ. ಅಲ್ಲ ಅಪ್ಪ ಯಾನ ಇದು ಕಟ್ಗೆ ಪೇಶ ಮ್ಯಾವ ಉಪ್ರು ಹೋಗಿತ್ತು ನಾನು ಅಂತೀನಿ ಅಂದ್ರೆ 20 ತಕ್ಕ ಬಂದಿತ್ತು ಎಷ್ಟು ಬತ್ತಪ್ಪ 15 ಬತ್ತು ಅಲ್ಲೋ ಇದು ಹಿಂಗಾನ ಇದು ಯಾನ್ ಆಗ್ತೈತಿ ಅದು ಯಾನ್ ಆಗ್ತೈತಿ ನನಗೆ ಏನು ಗೊತ್ತಿಲ್ಲಪ್ಪ ನೀವು ನೋಡ್ರಿ. ಮತ್ತೇನ ಕುಡಿ ಹೇಳ್ದಾಗಿತ್ತು ಅರೇ 25 ಏನ ಕಾಟ ಹೊಡೆದಂತಾರಲ್ಲ ಅದು ಕುಡಿ ಹೇಳ್ದಾಗ ಕಮ್ಮಿ ಕೊಡೋದ ಎಷ್ಟ 1 ಕಿಲೋ ಇರ್ತದೆ 1.25 ಕಿಲೋ ಕೊಡೋದು ಅರ್ಧ ಕೊಡತದೆಗಿದ ಇದ ಹೀನ ವಿಧಿಮಾನ ಅಂತಾರು ತಿಳಿತಲ್ಲ. ಅದು ಹಿಂಗೆ ಜೇ ಆನ್ ಮಾಡ್ತಾರೋ ಇದು ಆಚಾರ್ಯ ವರ್ತದಾಗ ದೋಷ ಮಟ್ಟ ದೋಷ ಐತಿ. ಇದು ತಿಳ್ಕೊಂಡು ಆ ಪ್ರಮಾಣ ಇದು ಮಾಡಬೇಕು. ಎಳೆ ಆಗಿತ್ತು ಅನ್ನು ಹೇಳಿಲ್ಲ ಐತೆ ನಂಗೆ ಗೋಷ್ಠಿ ಹೇಳೋದೈತಿ ಉದಾಹರಣೆ ಕೊಡೋದೈತಿ. ನೀವು ಅವರ ಹಾಂ 5 ನಿಮಿಷ ಆಯ್ತು ಪುರೇದ ಹಾಕಬೇಕಲ್ಲ. ಏನೈತಿ ಒಂದೊಟ್ಟಲೆ ಯಾರು ಕಾನಿ ಐತಿದ ಏನಪ್ಪ ಇದು ಸೈನಿಕ್ ಕುಮಾರ್ದ ಸೈನಿಕ್ ರಾಜ ಇದ್ದರಿಂದ ಅವ್ರ ಮಗ ವಾರ್ಷನ್ ಇರ್ದ ಕತೆ ಐತಿ ಮ್ಯಾಗ ಪ್ರಸಿದ್ಧಿ ಐತಿ. ಅವ್ರು ಏನಾಯ್ತು ಅವ್ರ ರಾಜನಗರದಲ್ಲಿ ರಾಜ ಸಿರ್ನಿಕ್ ಇದ್ದ. ಅವ್ರ ಮಗ ರಾಜ ಮಗ ಇವು ವಾರಿಷನ್ ಆಗ್ತಿದ್ದ. ಅದೇ ನಗರದಲ್ಲಿ ಒಬ್ಬ ವಿದ್ಯುತ್ ಚೋರ ಅವನ ಹೆಸರಿತ್ತು ವಿದ್ಯುತ್ ತುಡುಗಿದ್ದ. ಅವ ಏನು ಮಾಡ್ತಿದ್ದ ಅವನ ತಕ ಅದು ಏನಂತಾರೆ ಅಂಜೇನ ಇಂಥದ್ದು ಏನು ಇತ್ತು ಅಂತಾಗ ಅದು ತೊಗೊಂಡಿಲ್ದ್ರೆ ಅವನು ಚೂರಿ ಮಾಡ್ತಿದ್ದ. ಅದರಲ್ಲಿ ಅವ ಹಚ್ಕೊಂದಿನಲ್ಲಿ ಯಾರಿಗೆ ಕಾಣಲಾಗ್ತಿದ್ದ, ಅವನು ಒಟ್ಟು ಯಾರಿಗೆ ಸಿಕ್ಕೊಲಾಗ್ತಿದ್ದ. ಮತ್ತು ಅವನು ಏನಿತ್ತು ಅಲ್ಲಿ ಒಂದು ವೇಷ ಇರ್ತಾಳು ಆ ಊರದಲ್ಲಿ. ಆ ವೇಷದ ಮ್ಯಾಗ ಭಾಳ ಪ್ರೀತಿ ಇರ್ತೈತಿ. ಅಂತ ಆ ವೇಷ ಏನು ಮಾಡಿ ಇಡ್ತಾಳು ಆ ಊರಾಗ ಶ್ರೇಷ್ಠ ಇವರು ಇರ್ತಾರೋ ಯಾರೋ ಜಯಕೃತಿ ಶ್ರೀಕೃತಿ ಶ್ರೇಟ್ ಇರ್ತಾರೋ ಆ ಶೇಟ್ನ ಎಂತೇನು ಕೊಳ್ಳಾಗಿಲ್ಲರ ಮುಕ್ತ ಹಾರ ನೋಡಿ ನೈಕಿರ್ತಾಳೆ ಆಕೆ. ಆಕೆ ವೇಷ ಅಂತ ಅವ ಇವು ವಿದ್ಯುತ್ ಚೋರ ಆಕೆ ಕಡೆ ಓದ್ತಿರ್ತಾನ ಅಂತ ಆಕೆ ಹೇಳ್ತಾಳು ಏನಿಲ್ಲ ನಂಗೆ ಅದು ಹಾರ ಬೇಕು. ಯಾವುದಾ ಹಾಂ ಶೇಟ್ ಅಂತ ಎಂತೆಂದು ಕೊಳ್ಳ ನಂಗೆ ಹಾರ ಬೇಕು ಅಂತ ಇವ್ಯಾಣ ಯಾವಾಗ ತನ್ನ ಪ್ರೀತಮ್ಮ ಹೇಳಿದಳು ಅಂದಮೇಲೆ ಕೇಳ್ಕೋಬೇಕಲ್ಲ ಹೊತ್ತಲ್ಲ ಒಳ್ಳೆ ಅರೆ ಆಯ್ತು ಇವು ಹೋಗ್ತಾನೆ ಈಗ ತೊಗೊಂಡು ಬರ್ತೇನೆ ನೀ ಯಾಕೆ ಕಾಳಿ ಬಿಡಿ ಆ ಥರ ಯಾನು ಮಟ್ಟೆ ದೌಡೈತೈತಿ ನಾ ಈಗ ಹೋಗಿ ತೊಗೊಂಡು ಬರ್ತೇನೆ. ಅವ ಯಾವತ್ತರ ಹಂಗೆಲ್ಲ ಚೋರಿ ಮಾಡೋದು ವಿದ್ಯಾಲಯ ಸಾಧ್ಯ ಇತ್ತು. ಅವ ಯಾರಿಗೆ ಶುಕ್ಕುಲಾಗ್ತಿತ್ತು ಹಂಗೆ ಹೋಗ್ತಾನೆ ಅಲ್ಲಿ ಹೋಗಿಲ್ದ್ರ ಎಲ್ಲ ತುಡುಗು ಮಾಡೋದು ಹಂಗೆ ಮಾಡ್ತಾನೆ. ಹಾರು ತೋತಾಮ ಕಿಸ್ದ ಹಾಕೋತಾ ಆಯ್ತು ಏನಾಗ್ತೈತಿ ಆ ಕಿಸ್ದಾಗಿದ್ದಿಂದ ಹಾರ ಐತೇನಲ್ಲ ಅದೆಲ್ಲ ಚಮ್ಕಸ್ಕತ್ತೈತಿ. ಆಯ್ತು ಕೋತ್ಕೊಳ್ಗಳು ಹೊರಗಿರ್ತಾರೋ ರಾತ್ ಹೊಳಿಗೆ ಇರ್ತಾರಿಲ್ಲ ನಿಮ್ಮ ಊರಾಗ ಇರ್ತಾರಲ್ಲ ಪೊಲೀಸ್ಗಳು ಬರ್ತಾರೇನಲ್ಲ ರಾತ್ ಹೊಳಿಗೆಲ್ಲ ಅವ್ರು ಬರ್ತಾರಿಲ್ಲ ಹಂಗೆ ಅವ್ರು ಇದ್ದರು ಕೋತ್ವಾಲ್ಗಳ. ಆಯ್ತು ಅವ್ರು ಹಂಗೆ ಅರಿ ಇದ್ಯಾನು ಚಮ್ಕಸ್ ಹೊಂಟೈತಿ ಅವ್ರ ನಿಶ್ಚಿತ ಸಂಶಯ ಬರ್ತೈತಿ. ಇವ ಚೋರಿ ಮಾಡಿ ಹೊಂಟಿದ ಇವ ಚೋರಿದ ಅವ ಇದು ಚಿಕ್ಕುಲ ಇವ ಇರಬೇಕು ಆಯ್ತು ಅವ್ರು ದುಮಲ್ ಹಾಕ್ತಾರೋ ಅವ್ರು ದುಮಲ್ ಅವ್ನು ಓಡ್ ಶುರು ಮಾಡ್ತಾ ಶುರು ಮಾಡ್ತಾ ಹೋಗ್ತಾ ಅಷ್ಟೇ ಅವ್ನು ಸ್ಮಶಾನದಲ್ಲಿ ಹೋಗ್ತಾ ಮುಚ್ಚಿಕೊಳ್ತಾ ಅಲ್ಲೆಲ್ಲರೂ ಏನು ಇರ್ತೈತಿ ಇವ್ರು ವಾರಿಷನ್ ಕುಮಾರ್ಗಳ ಏನೋ ಧ್ಯಾನಸ್ಥ ಕೃತಿನ ಇರ್ತವೆ ಧ್ಯಾನ ಮಾಡ್ತಿರ್ತಾರೋ ಒಂದೆಲ್ಲ ನೀವು ಏನು ತಿಳಿತಾ ಇನ್ನೆಲ್ಲ ನಾನು ಹಿಡಿದು ಒಯ್ತಾರೋ ಇದೇನಿಲ್ಲ ಅದು ಹಾರ್ತವ್ತಾ ಮತ್ತು ಒಳ ಹಾಕಿಲ್ಲ ಅವ್ನು ಮುಂದೆ ಓದಿ ಇಡ್ತಾರೆ ಮುಂದೆ ಅಲ್ಲಿ ಇಡ್ತಾರೋ ಇಡ್ತಾಮ ಹಾವು ಮುಚ್ಚಿಕೊಂತ ಇನ್ನು ಯಾನಾಗ್ತಿತ್ತು ನೋಡಬೇಕು ಅಂತ
ಆಯ್ತು ಅವ್ರು ಬರ್ತಾರೆ ಕೂತ್ವಲ್ಲ ಓಡ್ತು ಬರ್ತಾರೆ ನೋಡ್ತಾರೇನ ವರ್ಷನ್ ಕುಯ್ದ ಧ್ಯಾನಸ್ತಂಭ ಅವನ ಮುಂದೆ ಹಾರಿ ಐತಿ. ಆಯ್ತು ಅವ್ರು ತಿಳ್ತಾರೆ ಇವ್ ಓಡ್ತಾ ಬೈಂದ ಇಲ್ಲಿ ಮುಚ್ಚಿ ಕುಯ್ದ, ಇಲ್ಲಿದ್ರೆ ಧ್ಯಾನ ಮಾಡ್ತಿದ್ದೀನಿ ಸ್ವಾಂಗ ತೆಗ್ದ ಮತ್ತು ಇವು ಇನ್ನು ಹೆಂಗೆ ಮಾಡೋದ ಆಯ್ತು. ಅವ್ರೇನ ಹೋಗಿ ಇವು ಇದ್ರೆ ಎಷ್ಟು ಆಯ್ತು ರೀ, ಇವು ರಾಜ ಶ್ರೀನಿಕನ ಮಗ ಇದ್ದ. ಹೋಗಿ ರಾಜಾಗ ಹೋಗಿ ಹೇಳ್ತಾರೆ ಹಿಂಗಾಗೈತಿ, ಹಾರು ತುಡುಗ್ ಮಾಡಿದ ನಿಮ್ಮ ಮಗ ಮಾಲಿ ಸ್ಮಶಾನದಲ್ಲಿ ಧ್ಯಾನ ಮಾಡೋಕೆ ಕುಯ್ದ. ಅಲೋ ಅಣ್ಣ ಮಗ ಇರಲಿದ್ರೆ ಯಾರು ಇಲ್ಲಿ ಅವ್ನು ತುಡುಗ ಮಾಡಿದಲ್ಲ, ನೀವು ಹಿಡ್ತೀರಿಲ್ಲ ತೊಗೊಂಡು ಬರ್ರಿ, ಅವನ ಇಲ್ಲಿ ಫಾಸಿಗೆ ಏರ್ಸೋದ, ಅವನ ತೊಗೊಂಡು ಬರ್ರಿ, ಮಗ ಇರಲಿ ಯಾವ ಇರಲಿ, ರಾಜದಂಡ ಪಾತ್ರ ಏನೈತೆ ಪ್ರಮಾಣ ಆಗೋದು. ಅದ್ರೊಳಗೆ ಏನು ಯಾವಿದ ಇದಿಲ್ಲ, ತುಡುಗು ಮಾಡಿದ ದಂಡ ಇದ ಆಗೋದು, ಅದ್ರೊಳಗೆ ಏನು ವಾದ ಇಲ್ಲ. ಯಾವ ಹಡ್ಕತಿಲ್ಲ ಅಂತಾರೋ ಅವನ ಹಿಡ್ದು ತೊಗೊಂಡು ಬರ್ತಾರೋ. ಅದು ತೊಗೊಂಡು ಬಂದಲೇ ಅವ್ರು ಓದವನ ಫಾಸಿತೆ ನಿಂತಾರೋ. ಇವು ಏನಿದ ವರ್ಷನ ಶಾಂತ ಒಟ್ಟು ಏನಿಲ್ಲ, ಏನು ಮಾಡ್ತಾರೆ ಮಾಡಲಿ, ಅವ್ರೇನು ಧ್ಯಾನದಾಗಿದ್ರು ಏನು ಮಾಡ್ತಾರೆ ಮಾಡಲಿ ಅಂತ. ಪೂರ್ವಿ ಏನಿತ್ತು ಫಾಸಿ ಹೆಂಗಿತ್ತು, ತೌಲಾರ್ ತೊಗೊಂಡ ಕೊಡೆದ ಕುತ್ತಿಗೆ ಕೊಡೆದಿತ್ತು ಅಂತ. ಅವ್ರಿಗೆ ಅದನ್ನ ಕೊಡ್ತಾರೋ, ಕೊಟ್ಟ ಬರೋಬರ ಅವ ಹಿಂಗೆ ಹೊಡಿಕ್ ನೋಡ್ತಾ ಹಿಂಗೆ ಹೊಡಿತಾ ಇದೇನೈತಿ, ಕೊಳ್ಳಾಗಿಲ್ದ್ರೆ ಹಾರಾಗಿ ಬೀಳ್ತೈತಿ. ಯಾರು ಕೊಳ್ಳಾಗ? ವರ್ಷನ ಕೊಳ್ಳಾಗ. ಆ ತಲವಾರ್ದು ಏನಾಗ್ತೈತಿ, ಹಾರದಾಗ ರೂಪಾಂತರ ಆಗಿ ಕೊಳ್ಳಾಗಿ ಬೀಳ್ತೈತಿ. ಎಲ್ಲರೂ ಆಜು ಬಂತರು ಇದೇನಾಯ್ತು ಆಯ್ತು. ಇವ್ ತುಡುಗಿ ಅಲ್ಲಿ ಬಂದಿನಿ ಅವ್ರ ನೋಡ್ಕೊ ಯಾವ ವಿದ್ಯುತ್ತ ಆಯ್ತು. ಅವ ಅಂತ ನಂಗೆ ಅಭಯದಾನ ಕೊಡೋದಿದ್ರೆ ನಾ ಖರೆ ಐತಿ ಅಂತ ಹೇಳ್ತಾನೆ. ಯಾರಿಗೆ? ರಾಜ ಸೈನಿಗಳಿಗೆ ಅಂತ. ನಾವು ನಂಗೆ ಅಂದ್ರೆ ನೀವು ಯಾರು ನಮ್ಗೆ ಮಾಡೋವಿಲ್ಲಾಗಿದ್ರೆ ನಾ ಖರೆ ಏನೈತಿ ಅಂತ ಹೇಳ್ತೇನೆ ಅಂತ. ಹೇಳಪ್ಪ ಏನಾಯ್ತು ಏನೈತಿ ಹೇಳು ಅಂತ ನಾವು ಹೇಳ್ತಾ, ಈ ತುಡುಗ ಅವ್ರು ಮಾಡಿಲ್ಲ, ಈ ತುಡುಗ ನಾನು ಮಾಡೀನು, ಅದ್ರ ಅವ್ನ ಬರ್ತು ಅಲ್ಲಿನ ಇಟ್ಟು ನೋಡಿ ಸಿಗ್ತಾನ ಹಿಂಗೆ ಮಾಡಿದೆನು ಅಂತ. ಅವರ ಅಂಥವ್ರು ಇದು ನಾವು ಕಟ್ ಮಾಡಿದ್ವು, ದಿನ ವಿಚಾರ ಮಾಡಿದ್ರೆ ಶಿಕ್ಷಾ ಅವ್ರು ಕುರ್ತು ತಯಾರು ಮಾಡಿದ್ವು. ಅವರೆಲ್ಲರೂ ಅವ್ರದ್ದು ಕಾಲು ಬೀಳ್ತಾರೋ. ಅವ್ರು ಅಂತಾರು ನಡಿ ವಾರಿಸನ, ನಡಿ ಮನೆ ಕಡೆ ನಡಿ. ಆ ವಾರಿಸನಂತ ಇಲ್ಲ. ಈ ನಮ್ಮ ಸಂಸಾರದಲ್ಲಿ ಯಾನಿತ್ತು ನಂಗೆ ತಿಳಿತು, ಯಾನು ಎಲ್ಲ ತಪ್ಪಕಿ ನನ್ನ ಮ್ಯಾಗ ಇಂಥದ್ದು ಅಪವಾದ ಬತ್ತು, ಇಂಥ ಸಂಸಾರದಾಗ ನಂಗೆ ನಿಂದೋದು ಇಲ್ಲ. ಅಲ್ಲಿಂದ ಹೋಗ್ತಾರೋ ಮತ್ತು ದೀಕ್ಷಾ ತೋತಾರೋ. ಅರೇ ತಿಳಿಬೇಕು, ಈ ಚೂರಿದಲ್ಲಿ ಚೂರಿ ಮಾಡಿಂದ ಇದು ಕೆಟ್ಟ ಇರ್ತೈತಿ, ಬಿಸಿದಾರು ಹಾತು ಹೋದ ಇದೆಲ್ಲ ಭಾಳ ಕೆಟ್ಟ ಇರ್ತೈತಿ. ನೀವು ಥೋಡ್ಕೆದಾಗ ಹೇಳು, ನಾನು ಥಾಮಿಸ್ತೇನು, ಇನ್ನು ಮಾಡ್ಬೋದು. ಜೈ ಬೋಲು ಶಾಂತಿನಾಥ ಭಗವಾನ್.